ಎಲ್ಲ ಒಂದ್ಸಲ ಜೋರಾಗಿ ಕಿರ್ಚಿ ಬಾಯ್. ಇದಕ್ಕೆಲ್ಲ ವಾಯ್ಸ್ ಬರ್ತದೆ. ಥ್ಯಾಂಕ್ ಯು. 1 2 3 ಸೂಪರ್. नमस्ते, मेरा नाम है फलकिन, मैं तीसरी कक्षा में पढ़ती हूँ. My name is Sirasve. My topic is. My name is Vedant Gowda. I am studying LKG. ನಮಸ್ಕಾರ. ನಾನು ಶ್ರೀ ಬಸವೇಶ್ವರ ಅಯ್ಯರ್ ಪ್ರೈಮರಿ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಬಸವೇಶ್ವರ ಅಯ್ಯರ್ ಪ್ರೈಮರಿ ಶಾಲೆಯ ಮುಖ್ಯ ಶಿಕ್ಷಕಿ. ನನ್ನ ಹೆಸರು ಡಾಕ್ಟರ್ ರೂಪಶ್ರೀ ಬಿಜೆ. ನಾವು ಇವತ್ತು ಮಕ್ಕಳಲ್ಲಿರುವಂತಹ ಆಂತರಿಕವಾದಂತಹ ಕಲೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸೃಷ್ಟಿ ಎನ್ನುವಂತಹ ಒಂದು 2020-23 ಒಂದು ಕಲಾ ಶಿಬಿರ ಮತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಮಕ್ಕಳು ಅತ್ಯಂತ ಉತ್ಸಾಹಪೂರ್ವಕವಾಗಿ ಭಾಗಿಯಾಗಿ ತಮ್ಮಲ್ಲಿರುವಂಥ ಕಲೆ ಮತ್ತು ಕೌಶಲ್ಯಗಳನ್ನು ಹೊರಹೊಮ್ಮಿಸೋಕ್ಕೆ ಒಂದು ಅವಕಾಶವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಗಳವರು ಮತ್ತು ಕಾರ್ಯದರ್ಶಿಗಳವರು ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಎಲ್ಲ ಒಂದು ವಸ್ತು ಶಿಬಿರ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗ, ಮಕ್ಕಳು, ಸಿಬ್ಬಂದಿ ಮತ್ತು ಸಹ ಸಿಬ್ಬಂದಿ ವರ್ಗದವರು ಸಹ ಹೆಚ್ಚಿದಾಗಿ ಆಸಕ್ತಿಯನ್ನು ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಮಗೆ ಪೋಷಕರ ಒಂದು ಅವಿನಾಭಾವ ಸಂಬಂಧ ಭಾಳ ಅತ್ಯುತ್ತಮವಾಗಿದ್ದು, ಅವರು ಈ ಸಂದರ್ಭದಲ್ಲಿ ಅತ್ಯಂತ ಉತ್ಸುಕರಾಗಿ ತಮ್ಮ ಮಕ್ಕಳೊಡನೆ ಬಂದು ನಮ್ಮ ಶಾಲೆಗೆ ಮತ್ತು ಶಾಲಾ ಮಕ್ಕಳನ್ನು ತುಂಬ ಹೃದಯದಿಂದ ಪ್ರೋತ್ಸಾಹಿಸಿದ್ದಾರೆ. ಥ್ಯಾಂಕ್ಫುಲ್ ಟು ದೆಮ್. ಆನ್ ದ ಸೇಮ್ ಟೈಮ್ I express my sincere acknowledgement to all the staff members. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಸೆಕ್ಯೂರಿಟಿಯವರಾಗಿರ್ಬೋದು, ನಮ್ಮ ಹಾಸ್ಟೆಲನ್ನು ನಿರ್ವಹಿಸುವಂಥ ವಾರ್ಡನ್ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯದಲ್ಲಿ ಕೈಯನ್ನು ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಆಗಮಿಸ್ತಿರುವಂಥ ಪೋಷಕರನ್ನು ನಾವು ನೋಡಿದ್ದೀವಿ. ಈಗಾಗಲೇ ಅವರು ಭಾವುಕರಾಗಿ ತಮ್ಮ ಅಭಿಪ್ರಾಯಗಳನ್ನು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ರೀತಿ ನಿಜಕ್ಕೂ ನಮಗೆ ಒಂದು ರೀತಿಯ ಆಶ್ಚರ್ಯವನ್ನು ಉಂಟು ಮಾಡಿದೆ. ನಮಗೆ ಸಹಕಾರವನ್ನು ಕೊಟ್ಟಂಥ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಮತ್ತು ಸಿದ್ಧಗಂಗಾ ಮಠದ ವತಿಯಿಂದ ಆಡಳಿತದ ಪೂರ್ವಕವಾಗಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಎಷ್ಟು ವರ್ಷಗಳಿಂದ ಒಂದು ಕಾರ್ಯ ನಿರ್ವಹಿಸ್ತೀರಿ? ಕಾರ್ಯ ಅನ್ನೋದಕ್ಕಿಂತ ಇದೊಂಥರ ಸೇವೆ ನಿಮ್ಮದು. ಸರ್, ನಾನು ಪ್ರಾರಂಭದಲ್ಲಿ ಸಿದ್ಧಗಂಗಾ MEd ಡಿಪಾರ್ಟ್ಮೆಂಟ್ನಲ್ಲಿ ಲೆಕ್ಚರರ್ ಆಗಿದ್ದೆ. ಅದಾದ ನಂತರದ BEd ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದೆ. ಕಳೆದ 2 ವರ್ಷಗಳಿಂದ ಜನವರಿಗೆ ಬಂದರೆ ಕರೆಕ್ಟಾಗಿ 2 ವರ್ಷ ಆಗುತ್ತೆ, ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿನ ಮಕ್ಕಳ ನಿಮ್ಮ ಒಂದು ಅನಿಸಿಕೆ ಏನು? ಈ 2 ವರ್ಷದಿಂದ ನೋಡಿದ್ದೀರಾ ಮಕ್ಕಳನ್ನೆಲ್ಲ? ಖಂಡಿತ ಸರ್, ನಾನು ಬಂದಾಗ ಹೇಳಬೇಕು ಅಂದರೆ ತುಂಬಾ ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿದ್ವಿ. ಅಂದರೆ ಮಕ್ಕಳಲ್ಲ, ಕರೋನಾದ ಒಂದು ಕಾರಣದಿಂದಾಗಿ ಮಕ್ಕಳ ಒಂದು ಕಲಿಕಾ ಮಟ್ಟದಲ್ಲಾಗಿರ್ಬೋದು, ಅವರಲ್ಲಿರುವಂತಹ ದೈಹಿಕ ಒಂದು ಆರೋಗ್ಯದ ದೃಷ್ಟಿಕೋನವನ್ನು ನಾವು ಅಬ್ಸರ್ವ್ ಮಾಡಿದಾಗ ಭಾಳಷ್ಟು ಕಷ್ಟವನ್ನು ನಾವು ಫೇಸ್ ಮಾಡಿದ್ವಿ. ಯಾಕಂದರೆ ಕಲಿಕೆಯಲ್ಲಿ ಹಿಂದುಳಿದಿದ್ದು ಒಂದು ಕಡೆ ಆದರೆ ಅವರಲ್ಲಿ ಅವಧಾನದ ಕೊರತೆ ಇತ್ತು, ಅಟೆನ್ಷನ್ ಇರಲಿಲ್ಲ. ಅವುಗಳನ್ನೆಲ್ಲ ಮತ್ತೆ ಶಾಲೆಗೆ ಹಿಡಿದುಕೊಳ್ಳುವಂಥ ಪ್ರಯತ್ನ, ಮತ್ತೆ ಹಬ್ಬುತ್ತಾ ಇರುವಂಥ ಈ ಕರೋನಾದ ಅಲೆಗಳ ನಡುವೆಯೂ ಸಹ ಈ ಮಕ್ಕಳನ್ನು ನಮ್ಮ ಒಂದು ಮೇನ್ ಸ್ಟ್ರೀಮಿಗೆ ತರೋದಕ್ಕೆ ತುಂಬ ಕಷ್ಟವನ್ನು ನಮ್ಮ ಶಿಕ್ಷಕ ವರ್ಗ ಆಗಿರ್ಬೋದು, ನಾವಾಗಲಿ ತುಂಬ ಕಷ್ಟಪಟ್ಟಿದ್ದೀವಿ. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಕಾಯಿಲೆಗಳಿಂದ ಹೊರಬಂದ ನಂತರ ಈ ವರ್ಷ ಮಕ್ಕಳು ಆರೋಗ್ಯಪೂರ್ಣವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಲ್ಲೂ ತುಂಬ ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬ ಹೆಮ್ಮೆಯ ವಿಷಯ ಸರ್. ನಾವು ಈ ಒಂದು ವಸ್ತು ಪ್ರದರ್ಶನವನ್ನು ಅಕ್ಟೋಬರ್ ತಿಂಗಳು ರಜವನ್ನು ಮುಗಿಸ್ಕೊಂಡು ಬಂದಂಥ ಮಕ್ಕಳು ನಂತರದಲ್ಲಿ ನಾವು ಯಾವುದೋ ಬೇರೆ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ನಲ್ಲಿದ್ವಿ.
ಅದೇ ಸಂದರ್ಭದಲ್ಲಿ ನಾವು ನಮ್ಮ ಕೋಆರ್ಡಿನೇಟರ್ ಆದಂಥ ಲಿಂಗರಾಜ್ ಅವರನ್ನು ಸಂಪರ್ಕಿಸಿದಾಗ ಲಿಂಗರಾಜ್ ಸರ್ ಅವರು ಲಾಸ್ಟ್ ಇಯರ್ ಕೂಡ ಮಾಡಿದ್ರಿ, ಈ ಸಾರಿ ಒಂದು ಎಕ್ಸ್ಪೋನೋ ಬೇರೆ ರೀತಿಯಲ್ಲಿ ಅಕಾಡೆಮಿಕಲ್ಲಿ ಒಂದು ಓರಿಯೆಂಟೆಡ್ ಆದಂಥ ಒಂದು ಪ್ರೋಗ್ರಾಮನ್ನು ನಿರ್ವಹಿಸಿ ಅಂತ ಕೇಳಿಕೊಟ್ರು. ಆವಾಗ ತಕ್ಷಣಕ್ಕೆ ನಾವು ಕಾರ್ಯಪ್ರವೃತ್ತರಾದಾಗ ನಮ್ಮ ಶಿಕ್ಷಕರನ್ನು ಒಂದು ಮೀಟಿಂಗ್ ಕರೆದಾಗ ಎಲ್ಲ ಶಿಕ್ಷಕರು ಸಹಮತದಿಂದ ಒಪ್ಪಿ ಕೇವಲ 18ರಿಂದ 20 ದಿನಗಳ ಒಳಗೆ ನಾವು ಈಗ ಒಂದು ಕಾರ್ಯವನ್ನು ಮುಗಿಸಿದ್ದೀವಿ. ಸುಮಾರು 20 ರೂಮ್ಗಳಲ್ಲಿ ನಾವು ಈ ಒಂದು ವಸ್ತು ಪ್ರದರ್ಶನದ ಕೌಶಲ್ಯವನ್ನು ನಮ್ಮ ಮಕ್ಕಳು ಪ್ರದರ್ಶಿಸಿದ್ದಾರೆ. ಒಂದೊಂದು ರೂಮಿನಲ್ಲಿ ಒಂದು ಕೊಠಡಿಯಲ್ಲಿ ಸೌರವ್ಯೂಹವನ್ನು ಪ್ರದರ್ಶಿಸಿದ್ದಾರೆ, ಮತ್ತೊಂದರಲ್ಲಿ ಚಂದ್ರಯಾನವನ್ನು ಬಿಂಬಿಸಿದ್ದಾರೆ. ಅದೆಲ್ಲರ ಜೊತೆಗೆ ಪುಟಾಣಿ ಮಕ್ಕಳು ಒಂದು ಅನಿಮಲ್ನ ಸೃಷ್ಟಿಯನ್ನೇ ಪ್ರಾಣಿಗಳ ಲೋಕವನ್ನೇ ಇಲ್ಲಿ ಸೃಷ್ಟಿಸಿಟ್ಟಿದ್ದಾರೆ. ಅವೆಲ್ಲದರ ಜೊತೆಗೆ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಅವರದೇ ಆದಂತಹ ಭಾವನೆಗಳನ್ನು ಅವರದೇ ಆದಂತಹ ಮಾಡೆಲ್ಗಳ ಮೂಲಕ ಅದನ್ನು ವಿವರಿಸುವಂಥ ಉತ್ಸಾಹಕತೆಯ ಮೂಲಕ ಅವರಲ್ಲಿರುವಂತಹ ಒಂದು ಉತ್ಸಾಹವನ್ನು ಹೊರತಂಬಿದ್ದಾರೆ. ಇದೆಲ್ಲದಕ್ಕಿಂತನೂ ನಮ್ಮ ಬಂದಂತಹ ವಿಸಿಟರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತುಂಬ ಅಟ್ರಾಕ್ಟಿವ್ ಆಗಿ ನೋಡ್ತಾ ಇರುವಂಥದ್ದು ಸ್ಕೇರಿ ರೂಮು. ಅದನ್ನು ತುಂಬ ಎಫೆಕ್ಟಿವ್ ಆಗಿ ನಮ್ಮ ಮಕ್ಕಳೇ ಯಾವುದೇ ಒಂದು ಹೇಳಬೇಕು ಅಂದರೆ ಅವ್ರದ್ದೇ ಅಂತಹ ಧ್ವನಿಗಳ ಮೂಲಕ, ಯಾವುದೇ ಒಂದು ಮಾಸ್ ಮೀಡಿಯಾಸ್ ಎಫೆಕ್ಟನ್ನು ಬಳಸದೆ ತಮ್ಮದೇ ಆದಂತಹ ಧ್ವನಿಗಳ ಮೂಲಕ ಮಕ್ಕಳನ್ನು ಬಂದಂಥವರನ್ನು ಎದುರಿಸೋದ್ರ ಮೂಲಕ ಇಟ್ ಈಸ್ ಜಸ್ಟ್ ಫಾರ್ ದ ಫನ್ ಅಂತ ಒಂದು ಆ್ಯಕ್ಟಿವಿಟಿಯನ್ನು ಹಮ್ಮಿಕೊಂಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದ ಸ್ಟಾಫ್ ಯಶೋಧ ಮ್ಯಾಮ್, ವಾರ್ಡನ್ ರವಿ ಅವರಾಗಿರ್ಬೋದು, ಮತ್ತು ಮಕ್ಕಳಾಗಲಿ ಆ ಒಂದು ರೂಮನ್ನು ತಯಾರಿಸುವಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಅದು ಸ್ಕೇರಿ ರೂಮ್ ದೆವ್ವದ್ದು ಹಾಂ ಸರ್, ಜೊತೆಗೆ ಮಕ್ಕಳಿಗೆ ಒಂದು ಮೂಢನಂಬಿಕೆ ಅವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಭಯ ಹೋಗುತ್ತೇನೋ ಅಂಥದ್ದು ಸರ್. ಅದು ಏನೂ ಇಲ್ಲ, ಅಂತರಂಗವನ್ನು ಒತ್ತಿ ನೋಡಬೇಕಾದ್ರೆ ಅದರೊಳಗೆ ಏನೋ ಇದೆ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಕೈಯನ್ನು ಮುಷ್ಟಿಯನ್ನು ಬಿಗಿ ಹಿಡಿದು ಏನಿದೆ ಅಂದರೆ ಅಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿಯನ್ನು ಇದು ಮಾಡ್ತೀವಿ. ಇದನ್ನು ಓಪನ್ ಆಗಿಟ್ಟಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಇಷ್ಟೇನಾ ಅನ್ನುವಂಥ ಒಂದು ಭಾವನೆ ಬರ್ತಾ ಹೋಗುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ಆ ಕೊಠಡಿಯನ್ನು ನಿರ್ಮಿಸೋದು ಒಂದು ಫನ್ ಆ್ಯಕ್ಟಿವಿಟಿ ಆಗುತ್ತೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ. ಅದರ ಜೊತೆಗೆ ಇವೆಲ್ಲ ಇರೋದಿಲ್ಲ, ಇದು ಒಂದು ಸೃಷ್ಟಿಯ ಲೋಕ, ನಾವು ಇವತ್ತು ಪಿಕ್ಚರಲ್ಲಾಗಿರ್ಬೋದು ಅಥವಾ ಕೇಳುವಂಥದ್ದಾಗಿರ್ಬೋದು, ಇವೆಲ್ಲ ಒಂದು ಮೂಢನಂಬಿಕೆಗಳ ಒಂದು ಪ್ರಯೋಗ ಅನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಸರ್. ಸರ್, ನಮ್ಮ ಶಾಲೆಯಲ್ಲಿ ಪ್ರೀ ನರ್ಸರಿಯಿಂದ 7ನೇ ತರಗತಿಯವರೆಗೆ ಮಕ್ಕಳು ಓದ್ತಾ ಇದ್ದಾರೆ. ಸುಮಾರು 620 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನು ಎಲ್ಲ ಮಕ್ಕಳು ಇದ್ದಾರೆ ಸರ್. ಪ್ರೀ ನರ್ಸರಿ ವಿಭಾಗದಿಂದ ಹಿಡಿದು 7ನೇ ತರಗತಿಯ ವಿದ್ಯಾರ್ಥಿಗಳವರೆಗೂ ಪ್ರತಿಯೊಂದು ವಿದ್ಯಾರ್ಥಿಯೂ ಸಹ ಒಂದೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನಾವು ನಿಮಗೆ ಹೇಳಬೇಕು. ಥ್ಯಾಂಕ್ ಯು. ಈ ಒಂದು ದಿನ ನಾವು ಹಮ್ಮಿಕೊಂಡಂತಹ ವಸ್ತು ಪ್ರದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಅಕ್ಕಪಕ್ಕದ ನೆರೆಹೊರೆಯ ಬಂಧುಗಳು ನಮ್ಮನ್ನೆಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮ ವಿದ್ಯಾರ್ಥಿಗಳನ್ನು ನಮ್ಮಲ್ಲಿ ಕಳಿಸೋದ್ರಿಂದ ನಿಮಗೆ ಆಗುವಂಥ ಪ್ರಯೋಜನ ಏನು ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ನಿಮ್ಮ ಮಕ್ಕಳಲ್ಲಿರುವಂತಹ ಒಂದು ಕಲೆಯನ್ನು ಹೊರತಡುವಲ್ಲಿ ನಾವು ಎಷ್ಟು ಮಟ್ಟಿಗೆ ಸಫಲಕಾರಿಯಾಗಿದ್ದು ಅನ್ನೋದಕ್ಕೆ ನೀವೇ ಒಂದು ಉತ್ತಮವಾದಂಥ ಒಂದು ನಿದರ್ಶನ. ನೀವು ನಮಗೆ ಇಷ್ಟು ತುಂಬುದು ಹೃದಯದ ಒಂದು ಸಹಕಾರವನ್ನು ನೀಡಿದ್ದೀರಾ. ನಿಮಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ತೆ, ನನ್ನ ಹೆಸರು ದಾಕ್ಷಾಯಿಣಿ ಅಂತ. ನಾನು LKG ಕ್ಲಾಸ್ ಟೀಚರ್. ನಾನು ಈ ಸ್ಕೂಲ್ನಲ್ಲಿ 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಎಕ್ಸ್ಪೋ 2023 ನಡೀತಾ ಇದೆ. ನಮ್ಮ ಮಾಂಟೆಸರಿ ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರವರ ಮಾಡಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತು ಅವರ ಪ್ರೆಸೆಂಟೇಷನ್ ಕೂಡ ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ 1 ವೀಕ್ ಅಷ್ಟೇ ಅವ್ರಿಗೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೆಲ್ಲ ನೀಟಾಗಿ ಕಲಿತು ಅವರವರ ಮಾಡಲ್ಸ್ನೆಲ್ಲ ಪ್ರೆಸೆಂಟ್ ಮಾಡಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹಂಗೆ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ. ನಾವು ಯಾವುದೇ ಮಾಡಲ್ಸ್ ಹೇಳಿದ್ರು ಅವರು ಅಷ್ಟೊಂದು ಇನಿಷಿಯೇಷನ್ ತೊಗೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಅದನ್ನೆಲ್ಲ ಮಾಡಲ್ಸ್ ಮಾಡಿ ಸಬ್ಮಿಟ್ ಮಾಡಿ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ. ಹಾಗೆ ನಮ್ಮ ಹೆಡ್ ಮಿಸ್ಟ್ರೆಸ್ ರೂಪಶ್ರೀ ಮೇಡಮ್, ಅವರ ಗೈಡೆನ್ಸಿಂದನೇ ನಾವು ಇಷ್ಟೊಂದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದೊಂದು ಥೀಮ್ ಕೂಡ ಅದು ಹೀಗೆ ಇರಬೇಕು, ಮಕ್ಕಳಲ್ಲಿ ಇದೇ ರೀತಿ ಪ್ರೆಸೆಂಟೇಷನ್ ಬರಬೇಕು ಅನ್ನೋ ಅವ್ರ ಎಕ್ಸ್ಪೆಕ್ಟೇಷನ್ನು. ವಿ ಹೋಪ್ ಅವರ ಎಕ್ಸ್ಪೆಕ್ಟೇಷನನ್ನು ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಚೈತ್ರ. ನಾನು 1 ವರ್ಷದಿಂದ ಈ ಶಾಲೆಯಲ್ಲಿ ಬಸವೇಶ್ವರ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ನಾನು ಪ್ರೀ ನರ್ಸರಿ ಕ್ಲಾಸಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ನಾವಿವತ್ತು ಈ ವರ್ಷದಲ್ಲಿ 2023
ಇಯರಲ್ಲಿ ಏನು ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ಎಕ್ಸ್ಪೋ ಅಂತ. ಅಂದರೆ ಮಕ್ಕಳಲ್ಲಿರುವಂತಹ ಕೌಶಲ್ಯ ಅವ್ರಿಗೆ ಈಗ ಮುಂದಕ್ಕೆ ನಾವು ಒಂದು ಅವ್ರಿಗೆ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಎಜುಕೇಷನಲ್ಲಿ ಏನಿರಬೇಕು ಅಂತ ಅಂದರೆ ಮುಖ್ಯವಾಗಿ ಕೌಶಲ ಮುಖ್ಯವಾಗಿರುತ್ತೆ. ಸೊ ಅದು ಏನಾಗಬೇಕು ಅಂತ ಅಂದರೆ ಈಗಲಿಂದನೇ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ತೊಡಗಿಸ್ಕೊಂಡ್ರೆ ಮುಂದೆ ಅವರು ಫ್ಯೂಚರಲ್ಲಿ ಸ್ವಲ್ಪ ಕರಿಕ್ಯುಲಮ್ ಆ್ಯಕ್ಟಿವಿಟೀಸು ಜಾಸ್ತಿ ಆಗುತ್ತೆ ಮತ್ತು ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲೆಲ್ಲ ಅವರು ಇದು ಮಾಡಬೇಕು ಅಂತ ಅಂದರೆ ಮುಂದೆ ಬರಬೇಕು ಅಂತ ಅಂದರೆ ಈ ಕೌಶಲ್ಯಗಳು ಮಕ್ಕಳಲ್ಲಿ ತುಂಬ ಹೆಚ್ಚಾಗಿ ಬೆಳವಣಿಗೆಯನ್ನು ಮೂಡಿಸ್ಬೇಕು. ಅವರಲ್ಲಿ ಇರುವಂತಹ ಟ್ಯಾಲೆಂಟು ಮುಂದಕ್ಕೆ ಪ್ರೊಡ್ಯೂಸ್ ಆಗಬೇಕು ಅಂತ ಅಂದರೆ ಈಗಲಿಂದನೇ ಸಹ ಅವ್ರಿಗೆ ನಾವು ಹುಮ್ಮಸ್ಸನ್ನು ತುಂಬಬೇಕಾಗುತ್ತೆ. ಸೊ ಅಂತಹ ಕೆಲಸ ನಮ್ಮ ಹೆಚ್ಚು ಮಾಡಿದ್ದಾರೆ. ಸೊ ನಮ್ಮ ರೂಪಶ್ರೀ ಮ್ಯಾಮಿಂದನೇ ಇದು ಎಕ್ಸ್ಪೋ ಅದು ಎಕ್ಸ್ಪೋ ಅಂದರೆ ಮಕ್ಕಳಲ್ಲಿರುವಂತಹ ಕೌಶಲ್ಯ ಹೊರಹೊಮ್ಮಕ್ಕೋಸ್ಕರ ನಾವು ಒಂದು ವರ್ಷಕ್ಕೊಂದ್ಸಲ ಇದನ್ನು ಹಮ್ಕೊತಾ ಇದ್ದೀವಿ. ಸರಿ, ಇಷ್ಟು ಹೇಳಲು ಇಚ್ಛೆ ಪಡ್ತೀನಿ. ಪೋಷಕರ ಪಾತ್ರ ತುಂಬ ಮುಖ್ಯವಾದದ್ದು ಸರ್. ಯಾಕೆ ಅಂತ ಅಂದರೆ ಅವರು ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಅಷ್ಟೊಂದು. ಈಗ ನಾವೊಂದು ಟಾಪಿಕ್ ಕೊಟ್ಟಿರ್ತೀವಿ ಅವ್ರಿಗೆ, ಸೊ ಆ ಟಾಪಿಕ್ನ ಏನು ಮಾಡ್ತಾರೆ ಅಂತ ಅಂದರೆ ಮಕ್ಕಳಿಗೂ ಹೇಳ್ಕೊಡ್ತಾರೆ. ಅವರೇ ಕೂಡ ಪೇರೆಂಟ್ಸು ಸಹ ಪೋಷಕರು ಸಪೋರ್ಟ್ ಇಲ್ದಲೆ ಯಾವ ಮಕ್ಕಳು ಕೂಡ ಮುಂದೆ ಬರೋಕ್ಕಾಗಲ್ಲ. ಮೇಯ್ನ್ ಇರೋದು ಪ್ರತಿಯೊಬ್ಬರು ಪೋಷಕರು ಸಹ ತುಂಬ ಕೋಪ್ರೇಟಿವ್ ಆಗಿ ಅವ್ರಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ. My name is Sirasve. My topic is I am studying in P-Nursery. My topic is body parts. Eyes, nose, eyebrow, hair, mouth, tongue, teeth, chest, hand, leg, arm, leg, foot. ಇದೇನಿದು? Ear. ಇದು Ear. ಇದು Teeth. Teeth. ಇದು Tongue. ಗುಡ್. ಇದು Eyes. ಗುಡ್. What is this? Arm. What is this? Hand. What is this? Dash. What is this? Teeth. What is this? Hair. What is this? What is this? Nose. What is this? Eyes. What is this? Eyebrow. Okay. ಏನಿದು? ಬಾಡಿ ಪಾರ್ಟ್ಸಾ? Can you show me eyes? Eyes. Can you show me nose? Can you show Nose. me teeth? Teeth. Can you show me tongue? Can you show me hand? Can you show me arm? Can you show me foot? Can you show me leg? Can you show me teeth? Can you show me mouth? Where is teeth? Where is tongue? Where is chest? Where is hand? Where is arm? Where is arm? Where is foot? Okay. Thank you. Namaste. My name is Likash. I am studying in LKG. My project name is sense organ. They are 5 sense organ: eyes, nose, tongue, ear, skin. Namaste. My name is Vedant Kauda. I am studying LKG. My topic is shapes: rectangle, square, semicircle, oval, pentagon, kite, circle, hexagon, star. Namaste. My name is Sita Srijay. I am studying in UKG. My topic is school, bus stand, bank, markets, house, hospital. ನಮಸ್ಕಾರ. ಬಸ್ ಸ್ಟಾಪ್ ಯಾವುದು? ಓಕೆ. ಮತ್ತು ಮನೆ ಯಾವುದು? ಸೂಪರ್ ಮಾರ್ಕೆಟ್ ಯಾವುದು?
ಗುಡ್. ಮರ 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 ಯಾವುದು? ಟ್ರೀ. ಗುಡ್. ಇದೇನಿದು? ಸ್ಕೂಲ್. ನಿಮ್ಮ ಸ್ಕೂಲಾ? ಗುಡ್, ಥ್ಯಾಂಕ್ ಯು. ನಮಸ್ಕಾರ. My name is Bhumika. I am studying LKG. My topic is animals. Namaste. ಅನಿಮಲ್ಸ್. ಏನೇನಿವು? ಕುದುರೆ, ಹಾರ್ಸ್, ಚೀತಾ, ಚಿರತೆ, ಮಂಕಿ, ಕೋತಿ, ಹುಲಿ, ಟೈಗರ್, ಆನೆ, ಎಲಿಫೆಂಟ್, ಬೆಕ್ಕು, ಕ್ಯಾಟ್, ಹಸು, ಕೌ, ಸಿಂಹ, ಲಯನ್, ನಾಯಿ, ಡಾಗ್. ಸೂಪರ್. ಇದರಲ್ಲಿ ನಾವು ಮನೇಲಿ ಯಾವ್ದು ಸಾಕ್ಬೋದು? ಏನು? ಬೆಕ್ಕು ಸಾಕ್ಬೋದಾ? ಆಮೇಲೆ ಏನದು ನಾಯಿ. ಸಾಕ್ಬೋದಾ? ಆನೆ ಸಾಕ್ಬೋದಾ? ಯಾಕೆ? ದೊಡ್ಡದು. ಹಾಂ, ದೊಡ್ಡದು. ದೊಡ್ಡದು ಅಂತನಾ? ಆಯ್ತಪ್ಪ. ಇದು ಚಿಕ್ಕದು, ಇದನ್ನು ಸಾಕ್ಬೋದಾ? ಹುಲಿನ ಸಾಕ್ಬೋದಾ? ಇಲ್ಲ. ಸಾಕಿದ್ದೀರಾ ನೀವು? ಕಚ್ಚುತ್ತೆ ಅಂತನಾ? ನೀವು ಕಾಡಲ್ಲಿರ್ತವೆ ಅಂತ. ಅದು ಸಾಕ್ಬೋದಾ? ಸಾಕೋದ್ರಿಂದ ನಮ್ಗೇನು ಯೂಸು? ಹಾಲು. ಹಾಲು ಕೊಡುತ್ತಾ? ಗುಡ್. ಇದು ಮಂಕಿನೂ ಸಾಕ್ಬೋದು. ಸಾಕಿದ್ದೀರಾ? ಅದು ಕಚ್ಚುತ್ತೆ. ಗುಡ್. My name is Sanvit. I am studying pre-nursery. My topic is days of the week. ನಾನೇ ಕೇಳ್ತೀನಿ. ಏನು ಪುಟ ಇದು? ಏನಿದು? ಇದಾ? ಇದೇನಿದು? ಏನು ಮಾಡಿದ್ಯಾ ನೀನು? ಸಂಡೇ, ಮಂಡೇ, Okay. ಟ್ಯೂಸ್ಡೇ, Okay. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ನಮ್ಗೆ ಯಾವತ್ತು ರಜಾ ಇರೋದು? ನಿಮ್ಮ ಸ್ಕೂಲ್ ಯಾವತ್ತು ರಜಾ? ನೆನ್ನೆ. ಸಂಡೇ ರಜಾ. ಸಂಡೇನೇ ತಾನೆ? ಗುಡ್, ಅಷ್ಟೇ. ಥ್ಯಾಂಕ್ ಯು. My name is Ganavi. I'm studying in UKG. Our topic is shapes: circle, square, triangle, rectangle, semicircle, ellipse, oval, kite, rosette. Namaste. ಥ್ಯಾಂಕ್ ಯು. My name is Maulya. I am studying in pre-nursery. My topic is after number. One after two, two after three, three after four, four after five, five after six, six after seven, seven after eight, eight after nine, nine after 10, 10 after 11. Thank you, sir. My name is Sanvi. I am studying in UKG. My subject is clock. Clock is show you the time. Time is important, is our daily life. There is the time for everything. ಏನಿದು? ಸಾನ್ವಿ, ಏನಿದು? Clock. ಏನಿದು? Clock. ಓಕೆ. ಏನಕ್ಕಿದು? ಏನು ಯೂಸ್ ಆಗುತ್ತೆ ನಮಗೆ? ಟೈಮ್ ನೋಡಿ. 10 o'clock. ಇವಾಗ ಎಷ್ಟು ಗಂಟೆ ಇರುವ? ಇದು ತಿರುಗಿಸ್ಬೋದಾ? ಓಕೆ. ಇವಾಗ ಎಷ್ಟು ಗಂಟೆ? 9. 9? 7. ಎಷ್ಟು ಟೈಮ್ ಇವಾಗ? ಓಕೆ, ಇರಲಿ. ಥ್ಯಾಂಕ್ ಯು. Thanks. Namaste. My name is Charan. I am studying in LKG. My topic is CVC words. Bo, a, do, bed, bo,
bug, burn, bag, bean, cat, cat, hat, jet, jet, pot, zip, pan, fan, nib, jug, pup. Namaste. My name is Janavi. Studying LKG. Yeah, Janavi, what are these? Numbers. Yeah, can you show me 4? Can you show me 4? Can you show me 6? Can you show me 10? Can you show me 9? Can you show me 2? Can you show me 1? Yes, good. 11 ಎಲ್ಲಿದೆ? No, 11 is not. 11 Where is 11? Where is 11? ಎಲ್ಲಿದೆ 11? ಆಯಿತು 3 ಎಲ್ಲಿದೆ? 2 0 ಇಲ್ಲ. ಓಕೆ, ಥ್ಯಾಂಕ್ ಯು. My name is Priyan. I am studying UKG. ಏನಿದು ಮಾಡಲು? Addition. ನೀವೇ ಮಾಡಿರೋದಾ? ಓಕೆ, ತೋರಿಸಪ್ಪ ಏನಿದೆ. Addition is a process for putting together more quantities together. 3 plus 2 5. 5 plus 3 8. 6 plus 8 40. ಓಕೆ. Thank you. My name is Anika. I am studying this nursery. ಏನಿದು? ABCD. ಏನಿದು? ABCD. ಓಕೆ, ಹೇಳಿ. A for apple, B for ball, C for cat, D for dog. My name is Vasavi. My topic is Prinas Saragalu. A ಅಮ್ಮ. ಅಮ್ಮ. ಆನೆ. ಇಲಿ. ಇಜ್ಜು. ಉಮ. ಊಟ. ಋಷಿ. ಎಲೆ. ಎಡ್ಡಿ. 5. ಒಂಟೆ. ಒದ್ದು. ಅಂಗಿ. ಅಹ. ಓಕೆ, ಆ ಇಂದ ಏನು? ಇಂದ ಆ. ಅಮ್ಮ. ಇನ್ನೂ ಒಂದು ಯಾವುದಾದ್ರು? ಆ ಇಂದ ಇನ್ನೊಂದು ಯಾವ್ದು ಸ್ಟಾರ್ಟ್ ಆಗುತ್ತೆ? ಅಕ್ಕಲು. ಅರಸ. ನೀ ಹೇಳ್ಬೇಕು ಇವಾಗ. ಅಕ್ಷರ. ಆ ಇಂದ ಓಕೆ. ಎ ಇಂದ ಯಾವ್ದು ಬರುತ್ತೆ? ಎಲೆ. ಬೇರೆ ನೀ ಹೇಳ್ಬೇಕು. ಎ ಇಂದ ಇನ್ನೊಂದು. Namaste. My name is Chetan. I am setting a kachi. My name is Chidgana. I am studying LKG. Yeah. Chetan, can you show me the blue color? Yeah. Chidgana, where is the yellow color? Where is the red color?
Chetan, where is the green? Where is the black? Chetan, where is the pink? Yes. Where is the white? White. Here. Yeah. Where is the brown? Yes. Namaste. My name is Taushit. I am studying in UKG. Flower, leaf, branches, trunk, nut, roots. Namaste. Namaste. My name is Manvit V. I am studying in UKG. 1 after 2, 2 after 3, 3 after 4, 4 after 5, 5 after 6, 6 after 7, 7 after 8, 8 after 9, 9 after 10, 10 after 11. My name is Tanvit. I am studying in pre-nursery. Udadu. ಮಲ್ಲಿಗೆ, ಗುಲಾಬಿ, ಕಮಲ, ಸಂಪಿಗೆ, ದಾಸವಾಳ, ಡೈಸಿ, ಸೂರ್ಯಕಾಂತಿ, ಸೇವಂತಿ. ನಮಸ್ತೆ. My name is Patik. Before number 1 before 0, 2 before 1, 3 before 2, 4 before 3, 5 before 4, 7 before 5, 7, 6 before 7, 8 before 7, 9 before 8, 10 before 9. Thank you. Namaste. My name is Bhargavi. I am spelling in pre-nursery. My topic is between numbers. 1 before 2, 4, 6 between 5, 7, 9 between 8, 10, 12 before between 11. Thank you. Thank you. My name is Miss Ba. I am studying this UKG. Summer season, winter season, raining season. T-shirt, pant, shirt, slippers, ainak, cap, raincoat, rainy season, umbrella, socks. Thank you. ಬಾಯ್ ಮಾಡಿ ಬಾಯ್ ಮಾಡಿ. ಬಾಯ್ 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 ಆಯಲ್ಲ ಬಾಯ್. ಓಕೆ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು. ಎಲ್ಲ ಒಂದ್ಸಲ ಜೋರಾಗಿ ಕಿರ್ಚಿ ಬಾಯ್. ಇದಕ್ಕೆಲ್ಲ ವಾಯ್ಸ್ ಬರ್ತದೆ. ಥ್ಯಾಂಕ್ ಯು. Namaste. My name is Dhruvan Gowda. I am studying in UKG. My topic is forest. Go green, go healthy. Lion, elephant,
tiger, lion, zebra, deer, peacock, snake, monkey. ಇದೆಲ್ಲ ನೀನೇ ಮಾಡಿದ್ದಾ? No. ಮತ್ತೆ ಇದು ನೀವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ರಾ ಇದನ್ನ? ಎಸ್ ಮ್ಯಾಮ್. ಇದೊಂದು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಮಾಡಿರೋದು. ಏನಿದು? ಫಾರೆಸ್ಟ್. ಅಂದ್ರೆ ಇದು ಏನು ಯೂಸ್ ನಮಗೆ? ಬ್ರಿಂಗ್ ದ ರೈನ್. ಅಂದ್ರೆ ಫಾರೆಸ್ಟ್ ಬ್ರಿಂಗ್ ದ ರೈನ್. ಇದಿಲ್ಲ ಅಂದ್ರೆ ಏನಾಗುತ್ತೆ? ಎಲ್ಲ ಗಿಡ ಮರಗಳೆಲ್ಲ ಒಣಗೋಗ್ತವೆ. ಅದೇ ಏನು ಒಣಗೋಗ್ಲಿ ಬಿಡು. ಊಟ ಸರಿ ಇಲ್ಲ. ಇವಾಗ ಆನೆಯಿಂದ ನಮ್ಗೇನು ಊಟ ಸಿಗುತ್ತಾ? ಹೆಂಗೆ? ಗಿಡ ಹೇಳ್ಕೊಡಿ ಮೇಡಮ್. ಇನ್ನು ಬೇರೆ ಸರ್ಕಲ್ ಆಸ್ ಚೈನ್ ಸರ್ಕಲ್. ಓಕೆ, ಇದು ಫಾರೆಸ್ಟ್ ಆರ್ ದ ರೂಟ್ ಆಫ್ ಲೈಫ್. ಅದನ್ನ ಹೇಳಿಲ್ಲ. ಫಾರೆಸ್ಟ್ ಆರ್ ದ ರೂಟ್ ಆಫ್ ಆಲ್ ಲೈಫ್. ಥ್ಯಾಂಕ್ ಯು. ನನ್ನ ಹೆಸರು ಸಿಂಧು ಅಂತ. ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇರೋದು. ನನ್ನ ಮಗ 4th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ನನ್ನ ಮಗಳು UKG ಓದ್ತಿದ್ದಾಳೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕನ್ನಡ ರೂಮಲ್ಲಿ ತುಂಬ ಮಕ್ಕಳು ಕಲಿಯೋವಂಥದ್ದು ತುಂಬ ಇದೆ. ಮತ್ತು ಹಬ್ಬಗಳ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲದು ಅಷ್ಟೇ, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ತುಂಬ ಮಕ್ಕಳಿಗೆ ಇದು ಕ್ರಿಯೇಟಿವಿಟಿನ ಇದನ್ನು ತೋರಿಸುತ್ತೆ. ಮಕ್ಕಳದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಕ್ಕಳಿಗೆ ಅಂತಂದರೆ ಒಂದು ಕಲೆ ಬಗ್ಗೆ ಗೊತ್ತಾಗುತ್ತೆ, ಮಕ್ಕಳು ಒಂದು ಹಬ್ಬ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಬೇರೆ ಬೇರೆ ರೀತಿಲಿ ಮಕ್ಕಳಿಗೆ ಏನು ಈಗಿನ ಕಾಲದಲ್ಲಿ ಮೊದಲನೇ ಹಳೆ ಕಾಲದ ಬಗ್ಗೆ ಏನೂ ಗೊತ್ತಿರಲ್ಲ ಮಕ್ಕಳಿಗೆ. ಒಂದು ಪಂಚಾಯತ್ ಆಗಿರ್ಬೋದು, ಈಗಲೇ ಯಾವ ಮಕ್ಕಳೂ ಬರೀ ಆಟ ಆಡೋಕ್ಕೆ ಮೊಬೈಲ್ ನೋಡೋಕ್ಕೆ ಅಷ್ಟೇ ಯಾವಾಗಲೂ ಇಷ್ಟಪಡ್ತಾರೆ ಹೊರತು ಬೇರೆ ಆಟಗಳು ಏನು ಅದಕ್ಕೆ ಇಷ್ಟಪಡಲ್ಲ. ಅದರಲ್ಲೂ ಇವನ್ನೆಲ್ಲ ನೋಡಿದಾಗ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಯೂಸ್ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ, ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ ಚೆನ್ನಾಗಿ. ನಾವೀಗ ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲ ಮಕ್ಕಳನ್ನು ನೋಡಿ. ಅವರು ಅಷ್ಟು ಬೆಳಗ್ಗಿಂದನೂ ಎಲ್ಲರಿಗೂ ಹೇಳಿನೂ ಸುಸ್ತಾಗಿದ್ರೂ ಬೇರೆಯವ್ರು ಬಂದಿದ್ದ ತಕ್ಷಣ ಎದ್ದು ನಿಂತ್ಕೊತಾರೆ ಮಕ್ಕಳು. ಹೇಳೋಕೆ ಅವ್ರಿಗೆ ಒಂದು ಎನ್ಕರೇಜ್ ಇರುತ್ತೆ ಚೆನ್ನಾಗಿ. ಥ್ಯಾಂಕ್ ಯು. ಹೌದು, ಮಾಡಿಕೊಂಡೆ. Hello, good morning everybody. Today our school in welcome to Expo. ಇವತ್ತಿನ ದಿವಸ ವಸ್ತು ಪ್ರದರ್ಶನ ಕಾರ್ಯಕ್ರಮನ ಶ್ರೀ ಬಸವೇಶ್ವರ ಅಯ್ಯರ್ ಪ್ರೈಮರಿ ಸ್ಕೂಲಿಂದ ಏರ್ಪಡಿಸಿದೆ ಸಿದ್ಧಗಂಗಾ ಮಠದಲ್ಲಿ. ಇವತ್ತಿನ ದಿವಸ ನೋಡಿದ್ರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಹೆಡ್ ಮೇಡಮ್ ಡಾಕ್ಟರ್ ಶ್ರೀ ರೂಪಶ್ರೀ ಮೇಡಮ್ ತುಂಬ ನಮಗೆ ಅವರು ಇನ್ಸ್ಪೈರ್, ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ಗೈಡೆನ್ಸ್ ಕೊಟ್ಟಿರೋದಕ್ಕೆ ನಾವು ಇವತ್ತಿನ ದಿವಸ ಎಲ್ಲ ಮಕ್ಕಳಿಗೋಸ್ಕರ ವಸ್ತು ಪ್ರದರ್ಶನನ ಎಲ್ಲ ಏರ್ಪಡಿಸಿದ್ದೀವಿ. ಕ್ರಿಯೇಟಿವ್ ಮಕ್ಕಳಿಗೆ ಯಾವ ಥರ ಹೆಂಗೆ ಮಾಡಬೇಕು, ಅನಿಮಲ್ಸ್ ಯಾವ ಥರ, ಇವಾಗ ಒಂದು ಫಾರೆಸ್ಟ್ ನಾವು UKGಯಿಂದ ಇಲ್ಲಿ ಫಾರೆಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಫಾರೆಸ್ಟು ಯಾವ ಥರ ಇರುತ್ತೆ, ಮಕ್ಕಳಿಗೆ ಲಯನ್ ಅಂದರೆ ಏನು, ಆಮೇಲಿಂದ ಆ ಮಕ್ಕಳು ತಂದೆ ತಾಯಿ ಎಲ್ಲ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಇನ್ವಾಲ್ವ್ ಆಗಿಬಿಟ್ಟು ಎಲ್ಲ ಮಾಡಿಕೊಂಡು ಮಕ್ಕಳು ತೊಗೊಂಬಂದಾಗ ಮಕ್ಕಳು ಅವ್ರಿಗೆ ಫಾರೆಸ್ಟಿನ ಪರಿಚಯ ಆಗುತ್ತೆ. ಹಾಗೆ ಫಾರ್ಮ್ ಹೌಸು ಅಂತಂದರೆ ಇಲ್ಲಿ ಫಾರ್ಮ್ ಹೌಸಲ್ಲಿ ಏನೇನು ಅನಿಮಲ್ಸ್ ಇರ್ಬೋದು, ಯಾವ್ಯಾವ ಥರ ಇರ್ಬೋದು ಅನ್ನೋದನ್ನು ನಮ್ಮ ಮಕ್ಕಳು ಎಲ್ಲ ತಿಳ್ಕೊತಾರೆ. ಇವಾಗ ಕವು ಎಲ್ಲಿರುತ್ತೆ, ಹಾರ್ಸು, ಶಿಪ್ಪು ಯಾವ ಥರ ಅಂದರೆ ಮಕ್ಕಳಿಗೆ ಅದು ಫಿಗರ್ ನೋಡಿದಾಗ ನಾವು ಅದುವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಅಷ್ಟೇ ಪೆಟ್ ಅನಿಮಲ್ಸು ಮಕ್ಕಳಿಗೆ ತುಂಬ ಪೆಟ್ ಅನಿಮಲ್ಸ್ ಯಾವ್ಯಾವುದು, ಮನೆ ಒಳಗೆ ಯಾವ್ಯಾವ್ದು ಪೆಟ್ ಅನಿಮಲ್ಸ್ ಹಾಕ್ಬೋದು ಅಂತ ಮಕ್ಕಳೇ ತೊಗೊಂಬಂದು ಇವಾಗ ಇದು ಮಾಡಿದ್ದಾರೆ. ಉಮರ್ ಸ್ಟ್ಯಾಂಡಪ್, ನೀನು ಪೆಟ್ ಅನಿಮಲ್ಸ್ ಯಾವ್ದು ತೊಗೊಂಬಂದಿರೋದು ನೋಡು. ಹೌದಾ? ಯಾವ್ದು ತೊಗೊಂಬಂದಿರೋದು? ಪ್ಯಾರಟ್ ತೊಗೊಂಡು ಬಂದಿದ್ಯಾ? ವೆರಿ ಗುಡ್. ಮಕ್ಕಳು ಸಣ್ಣ ಮಕ್ಕಳು ಇಲ್ಲಿ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿ ಅವ್ರ ತಂದೆ ತಾಯಿ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದು ಡೆಸರ್ಟ್ ಅಂದರೆ ಏನು, ಯಾವ ಥರ ಇರುತ್ತೆ, ಆ ಕ್ಯಾಮಲ್ಲು ಡೆಸರ್ಟಲ್ಲಿ ಯಾವ ಅನಿಮಲ್ ಇರುತ್ತೆ ಅನ್ನೋದನ್ನು ಮಕ್ಕಳಿಗೆ ಗೊತ್ತಾಗುತ್ತೆ. ಇವಾಗ ಪಾಂಡು ಯಾವ ಥರ ಇರುತ್ತೆ ಅಂತ ಅವ್ರು ನೋಡಿರ್ತಾರೆ, ಆದರೂ ಇಲ್ಲಿ ಮಕ್ಕಳೇ ಮಾಡಿರೋದ್ರಿಂದ ತುಂಬ ಕ್ರಿಯೇಟಿವಿಟಿಯಾಗಿರುತ್ತೆ. ಆದ್ದರಿಂದ ಮಕ್ಕಳಿಗೆ ಯಾವ ಥರ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋಂತಹ ಪೋಷಕರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ವಂದಿಸ್ತೀನಿ. ಮತ್ತು ನಮ್ಮ ಜೊತೆ ಕೆಲಸ ಮಾಡಿರೋಂಥ ನಮ್ಮ ಟೀಚರ್ಸ್ ಕೊಲೀಗ್ಸು
ಮತ್ತು ನಮ್ಮ ಎಡ್ಮಿಸ್ಸು ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ಫುಲ್ಲಾಗಿರ್ತೀನಿ. ಥ್ಯಾಂಕ್ ಯು. ಮೇಡಮ್ ಇವೆಲ್ಲ ಯಾರು ಮಾಡ್ತಿರೋದು, ನೀವೇನಾ? ಇದನ್ನು ಒಂದು ವೀಕಲ್ಲೇ ಇವನ್ನೆಲ್ಲ ಹಾಕಿದ್ದು ನಾವು, ರಾಗಿ ಎಲ್ಲ ಹಾಕ್ಬಿಟ್ಟು ಇವನ್ನೆಲ್ಲ ಪೇರೆಂಟ್ಸು ಮತ್ತು ನಾವುಗಳು ಸೇರ್ಕೊಂಡಿದ್ದೀವಿ, ಟೀಚರ್ಸ್ ಎಲ್ಲ ಸೇರಿ ಇವನ್ನೆಲ್ಲ ಕ್ರಿಯೇಟಿವ್ ಮಾಡಿದ್ದೀವಿ. ಮತ್ತೆ ಕಾಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೌದೌದು. ಬೇರೆ ರೂಮ್ಗೆ ಹೋದಾಗ ಸ್ವಲ್ಪ ಬಿಸಿ. ಹಾಂ ನೋಡಿ, ಅದನ್ನು ಏನಕ್ಕೆ ಅಂದರೆ ಫಾರೆಸ್ಟ್ ಅಂದರೆ ಅದು ನೇಮೇ ಆಗಿದೆ. ಫಾರೆಸ್ಟ್ ಅಂದರೆ ಇದು ಬ್ರಿಂಗ್ ದ ರೈನ್. ಅದಕ್ಕೆ ನೋಡಿ ಎಷ್ಟು ಕೂಲ್ ಆಗಿದೆ ಇಲ್ಲೆಲ್ಲ ಪ್ಲೇಸ್. ಹಾಂ ಹೌದು ಸರ್, ಹೌದು ರಿಯಲ್. ಇಲ್ಲಿಗೆ ಬಂದರೆ ತುಂಬ ಕೂಲ್ ಅನಿಸುತ್ತೆ. ಹಾಂ ಹೌದು, ಒಂದು ಮಾಡಿರಿದ್ದೇವೆ ಎಲ್ಲ ಟೀಚರ್ಸು ಸೇರಿ, ಮತ್ತು ಪೇರೆಂಟ್ಸು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾವು ತುಂಬ ಹೌದು ಸರ್. ಥ್ಯಾಂಕ್ ಯು ಸರ್. ಸಿದ್ಧಗಂಗಾ ಮಠದ ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ. ಈ ಒಂದು ವಸ್ತು ಪ್ರದರ್ಶನ ತುಂಬ ಒಂದು ಶ್ರಮದಿಂದ ಮಾಡಿರ್ತಕ್ಕಂತಹ ರೀತಿ ಇದು. ತುಂಬ ಸುಂದರವಾಗಿದೆ, ಅಚ್ಚುಕಟ್ಟಾಗಿದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಮತ್ತು ಕಲಿಕೆಯ ಮೂಲಕ ಹೊರಹೊಮ್ಮಿಸಿದ್ದಾರೆ. ಇದು ಸುಮ್ಮನೆ ಸಾಮಾನ್ಯಕ್ಕಲ್ಲ. ಇದು ಮಾಡಲಿಕ್ಕೆ ಸುಮಾರು ತಿಂಗಳಾನುಗಟ್ಟಲೆ ಮಕ್ಕಳ ಒಂದು ಕಲಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಹೊರತೆಗಿಲಿಕ್ಕೆ ಏನು ಸಾಧ್ಯ ಬೇಕೋ ಅಷ್ಟೂ ಸಾಧ್ಯತೆಯನ್ನು ಈ ಒಂದು ಪ್ರೈಮರಿ ಶಾಲೆ, ಪ್ರಾಥಮಿಕ ಶಾಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ವೃಂದದವರು ತುಂಬ ಶ್ರಮವನ್ನು ಹಾಕಿ ಅಚ್ಚುಕಟ್ಟಾಗಿ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಪ್ರತಿ ಒಂದು ವಿಷಯಗಳಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳಲ್ಲಿ ಒಂದು ಪ್ರದರ್ಶನಕ್ಕೆ ಏರ್ಪಡಿಸಿದ್ದಾರೆ. ಇದು ಕಣ್ಣು ತುಂಬಿಕೊಳ್ಳುವಂತಹ ಒಂದು ಸುಂದರವಾದಂತಹ ಒಂದು ಪ್ರಪಂಚಕ್ಕೆ ನಾವು ಬಂದಿದ್ದೇವೆ ಅಂತ ಅನಿಸುತ್ತೆ. ಪ್ರತಿ ರೂಮ್ನಲ್ಲೂ ಸಹ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಅವರಿಗೆ ಕೊಟ್ಟಂತಹ ಕೆಲಸವನ್ನು, ಅವರು ಒಂದು ಆ ಪ್ರದರ್ಶನವನ್ನು ಅವರು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಅವರು ಸೊಗಸಾಗಿ ಆದ ಒಂದು ವಿವರಣೆಯನ್ನು ನೀಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ಇದನ್ನು ನೋಡಲೇಬೇಕಾಗಿರ್ತಕ್ಕಂತಹ ಒಂದು ಪ್ರದರ್ಶನ ಆಗಿದೆ. ಇದನ್ನು ಯಾರೂ ಸಹ ಮಿಸ್ ಮಾಡದ ಹಾಗೆ. ಹಾಯ್, ನನ್ನ ಹೆಸರು ಲಾವಣ್ಯ ಶಿಂದೆ. ನಾವಿರೋದು ಹೈದ್ರಾಬಾದು, ಬಟ್ ನಮ್ಮ ಹಸ್ಬೆಂಡ್ ಬರೋದು ಈ ಕಡೆ, ಇಲ್ಲೇ ಇರೋದು. ನಮ್ಮ ಪಾಪು ಇಲ್ಲೇ ಸ್ಕೂಲಲ್ಲಿ ಸೇರಿಸಿರೋದು. ಆಗಲೇ ಶ್ರೀ ಬಸವೇಶ್ವರ ಹೈ ಪ್ರೈಮರಿ ಸ್ಕೂಲ್, ನರ್ಸರಿಲಿಂದ ಇವಾಗ ಫಸ್ಟ್ ಕ್ಲಾಸು. ನನ್ನ ಮಗಳು ಆದ್ಯ. ಇಲ್ಲಿ ಎಲ್ಲ ಮೇಡಮ್ಸ್ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಐತೆ. ಅಂದರೆ ನಮ್ಮ ಹಸ್ಬೆಂಡ್ದು ಇಲ್ಲಿ ಇರೋದು ಗುಲ್ಬರ್ಗ, ಬಟ್ ಅವ್ರು 35 ಇಯರ್ಸ್ಲಿಂದ ಇಲ್ಲೇ ಇರೋದು. ಸೊ ಅದ್ರಿಗೋಸ್ಕರ ನಾನು ಅವ್ರು ಎಲ್ಲಿದ್ದರೆ ನಾವು ಅಲ್ಲೇ ಇರಬೇಕಲ್ವ, ಹಂಗಂತ ನಾವು ಬಂದು ಇಲ್ಲೇ ಇರೋದು. ಚೆನ್ನಾಗೈತೆ. ಮೇಡಮ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರ ಎಲ್ಲ. ಏನು ಮೇಡಮ್ಸ್ ಎಲ್ಲ ಏನು ಅವ್ರಿಗೆ ಏನು ಅಂತ ಏನದು ಏನೂ ಹೇಳಂಗಿಲ್ಲ, ತುಂಬ ಚೆನ್ನಾಗಿ ಹೇಳ್ತಾರೆ. ಪರಿಚಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಐತೆ. ನಾವು ಕನ್ನಡ ನೋಡಿದ್ದೀವಿ, ಹೇಳೋದಲ್ಲ. ಇದು 3ನೇ ವರ್ಷ ನಾನು ನೋಡ್ತಿರೋದು. 3 ಇಯರ್ಸ್ಲಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗೈತೆ. ಮೇಡಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ತುಂಬ ಇದು ಮಾಡ್ತಾರೆ. ಮೊಹಮ್ಮದ್ ಉಮರ್. ಯಾವ ಊರು? ಕ್ಯಾಸಂದ್ರದಿಂದ ಓದಕ್ಕಿದ್ದೀಯಾ? ಎಷ್ಟೇ ಕ್ಲಾಸು? UKG. ಯಾವ ಸ್ಕೂಲು? ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್. ಗುಡ್. ನಿಮ್ಮ ಟೀಚರ್ ಹೆಸರೇನು? ಓಕೆ, ಇರಲಿ. ಇವಾಗ ಏನು ಮಾಡಿದ್ಯಾ? ಫಾರ್ಮ್ ಹೌಸ್. ನೀವೇನೋ ಮಾಡಿರೋದು? ಗುಡ್. ಏನದು? Pig, sheep, horse, cow. ಆಮೇಲೆ sheep. ಇದು ನಿಮ್ದಾ? ನಿಮ್ದಲ್ವಾ? ಓಕೆ. ಏನಿದು? Cow. Cow. ಕೌ. ಓಕೆ, ಅದರಿಂದ ಏನು ಯೂಸು? Cow
Curie milk. ಓಕೆ, ಅದೇನದು? Horse. ಅದರಿಂದ ಏನು ಯೂಸ್ ಆಗುತ್ತೆ? Horse. Wine. ಗುಡ್. ಆಮೇಲೆ ಅದೇನದು? ಹಾಂ, ಅದದು ಅದಿ ಬ್ಲಾಕ್ ಆಯ್ತಲ್ಲ. ಹಾಂ, ಅದು ಕುರಿ ಅಲ್ವಾ? ಕುರಿನ ಮೇಕೆನಾ? ಓಕೆ ಓಕೆ, ಹೇಗಿದೆ? ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಎಲ್ಲ ಮಠದ ಹುಡುಗರು ಮಾಡಿರೋದು. ಓಕೆ, ಹೇಳಿ. ಇಟ್ಸ್ ನೈಸ್. ಹೇಗಿದೆ? ಹೇಗಿದೆ? ನೈಸ್. ಏನು ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ. ಅದರಲ್ಲಿ ಒಂದು 2-3 ಮಾಡಲ್ ಹೇಳಿ. ಯಾವ್ದು ಇಷ್ಟ ಆಯಿತು? ದೇ ಹ್ಯಾವ್ ಡನ್ ದಟ್ ಸ್ಟ್ರಕ್ಚರ್ಸ್ ಆಫ್ ಆಟಮ್ಸ್ ಆ್ಯಂಡ್ ಆಲ್. ದಟ್ ವಾಸ್ ಯಾವ ನೈಸ್. ಸ್ಕೂಲ್ ನಿಮ್ಮದು? ಬಸವೇಶ್ವರ ಪಬ್ಲಿಕ್ ಸ್ಕೂಲ್. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಚೆನ್ನಾಗಿದೆ ಹೇಳಿ? ಎಲ್ಲ ಚೆನ್ನಾಗಿದೆ, ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಶಾಲೆಯಲ್ಲಿ ಎಕ್ಸ್ಪೋ ಚೆನ್ನಾಗಿದೆ. ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇಲ್ಲಿ ನಾನು ಗೀತಾ ಅಂತ ನನ್ನ ಹೆಸರು. ನಾನಿಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. 1.5 ವರ್ಷ ಆಯಿತು ನಾನು ಇಲ್ಲಿ ಬಂದು. ನಾನು ಈ ರೂಮಿನ ಇನ್ಚಾರ್ಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾಡೆಲ್ಗಳನ್ನು ಮಾಡಿ ಇಡಿಸಿದ್ದೀವಿ ಮಕ್ಕಳ ಹತ್ರ. ಇದ್ರ ಬಗ್ಗೆ ಅರಿವನ್ನು ನೀಡಿಸೋದಕ್ಕೆ ಮಾಡಿರ್ತಕ್ಕಂಥದ್ದು, ಟ್ರಾಫಿಕ್ಕಿಂದ ಏನಾಗುತ್ತೆ, ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಅಂತ ತಿಳಿಸೋದಕ್ಕೆ ಇದನ್ನು ಇಟ್ಟಿದ್ದೀವಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಮಾಡಿದ್ದೀವಿ. ಥ್ಯಾಂಕ್ ಯು. ಕೆಲವೊಂದಷ್ಟು ಮಕ್ಕಳು ಮಾಡಿದ್ದಾರೆ, ಇನ್ನು ಮಿಕ್ಕಿದ್ದು ಟೀಚರ್ಸ್ ಮಾಡಿದ್ದಾರೆ ಸರ್. Good morning everyone. My name is Sanvi KB. I am studying in UKG. My school name is Sri Basaveshwara Iyer Primary School. My project is ಪ್ರಾಜೆಕ್ಟ್ ಏನಿದು? ರೋಡ್ ಸೇಫ್ಟಿನಾ? ಓಕೆ. ರೋಡ್ ಸೇಫ್ಟಿನಾ ಟ್ರಾನ್ಸ್ಪೋರ್ಟ್? transport. Road transport. This is the red light is on. Stop the vehicle. When the yellow light is on, we should get ready. And green light is on, we should go. This is a zebra crossing. Okay, ready. Good morning everybody. My name is Shreyas. I am studying in UKG. My school name is Sri Basaveshwara Iyer Primary School. My project name is water transport. Okay. This is ship. This is houseboat. This is boat. ಅದು ship. ಓಕೆ. ಇದು yacht. ಅದು boat. ಓಕೆ. ಹೇಳು ನಿಮ್ಮ ಪಡೆಗೆ. These are the water transports. That is aeroplane. This is helicopters. These are the airports. ನಮಸ್ತೆ. नमस्ते. मैं तोता हले रंगीती मैं तोता चोच मेरी लाल रंगीती मिट्टू मिट्टू मैं करता मिट्टू 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 मैं तोता नीली गगन में हूँ घूरता फल सब्जियाँ गाना काटा मिट्टू मिट्टू मैं करता मिट्टू 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 मैं तोता टुमक टुमक कर जलता हूँ मैं तोता टुमक टुमक कर जलता हूँ मैं चोच मेरी लाल रंगीती मिट्टू मिट्टू मैं करता मिट्टू 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 ಏನಿದು ವೇಷ? ಏನು ವೇಷ ಇದು? ಗಿಳಿ ತೋತ ತೋತ.
ಥ್ಯಾಂಕ್ ಯು. ಏನು ನಿನ್ನ ಹೆಸರು? तेजस्विनी। ಥ್ಯಾಂಕ್ ಯು. नमस्ते, मेरा नाम है फलकिन, मैं तीसरी कक्षा में पढ़ती हूँ। मेरा प्रकरण पालतू जानवर। ये मुर्गी, ये घर, ये भी मुर्गी, ये भी मुर्गी, ये खरगोश, ये घोड़ा, ये मुर्गी, ये बदक, ये बिल्ली, ये भी बदक, ये भी बदक, ये झाड़, ये भी झाड़, ये पहाड़, ये बैल, ये बकरी। वेलकम वेलकम। ಹಿಂದಿಲಿ ಏನಂತಾರೆ? धन्यवाद। नमस्ते, मेरा नाम कुशाल, मैं चौथ कक्षा में पढ़ रहा हूँ। यह सब स्वादिष्ट सब्जियाँ हैं। यह गाजर या सहजन या शिमला मिर्च या तोरई या भिंडी या करेला या कद्दू, खीरा या मटर या मूली या बैंगन या टमाटर। थैंक यू, धन्यवाद। Namaste, my name is Kirtanayan. I am studying in 4th standard. My topic is water cycle. Water cycle is also called as hydrological cycle. There are 4 main stages in the water cycle. They are evaporation, condensation, precipitation and collection. Evaporation is a process by which liquid turns into gas. Condensation is a process by which water vapor in the air is changed into liquid. It is also opposite of evaporation. Precipitation is water released from clouds in the form of rain, freezing rain, silt, snow or hail. Collection means it again gets back to the sea or ocean water bodies. Thank you. Namaste, my name is Ranjan. I am studying in 7th standard B section. Today I am going to explain about rainwater harvesting. We have seen that most of the water we get as rainfall just flows away. So the rainwater can be recharged to the groundwater. This is referred to as water harvesting or rainwater harvesting. Collecting the rainwater in this way is called rainwater harvesting. Here we use one method of rainwater harvesting, rooftop rainwater harvesting. In this system the rainwater is stored from the tank through the pipe. This water may contain soil and need filtration before it is used, and that water comes to the well and we use for watering, pouring for agricultural plants. Thank you. This is a road to go. ಥ್ಯಾಂಕ್ ಯು. Thank you. ಆಯ್ತಲ್ವಾ? ಇದು ರೋಡ್ ಹೇಳ್ತಿಲ್ವಾ? ರೋಡ್ ಆಯ್ತಾ? ಇದೇನಿದು? ಪ್ಲಾಂಟ್ಸ್ ಇದು ಪ್ಲಾಂಟ್ಸ್ ಅಲ್ವಾ? ಇದೇನಿದು? ವೆಲ್. ಇದು filtration tank. ಅದನ್ನ ಹಂಗೆ ಹೇಳ್ಕೊಂಡು ಹೋಗಿ ಒಂದ್ಸತಿ ಹೇಳ್ಸೋದು. This is an road. This is an agricultural plant, and this also is an agricultural plant. This is a water pipe. This is a well, filtration tank, storage tank, and this house and cloud. Thank you. Namaste, I am Niharika from 7th, and my topic is the human body system. This human body system contains of 6 layers, and the first is the human circulatory system. The arteries are shown in red. It carry blood from heart to all parts of the body. And the veins are shown in blue. It carries blood from all parts of the body to the heart. And the capillaries, these are the capillaries. It stores the blood. And next is the human muscle system. It is composed of the specialized cell called the muscle fiber, and it has some cardiac, smooth and skeletal organ. And next is the human respiratory system. This system takes up oxygen from air we breathe and expels the unwanted carbon dioxide. And it has nasal cavity, pharynx, diaphragm, lungs and the ribs. The ribs protect the lungs. And next is the human digestive system. We take in food through the esophagus. It moves to the stomach, and next to the liver, pancreas, and to the small intestine, large intestine and rectum, and through the anus. And next is the human skeletal system. This human skeletal system is called as the body's central framework, and it contains girdles, limb bones, spinal cord and the skull. The skull protects the brain,
An adult has 206 bones and the newborn baby has 300 bones. And next is the human nerve system. This human nerve system contains spinal cord and the skull and a complex network of the nerves. Thank you. Namaste. My name is Vishwas. I am studying in 2nd standard. Today I am going to talk about types of house. There are many types of houses in our surrounding. This is a apartment. This is a bungalow. This is a kacha house. This is a hut. This is a pakka house. Thank you. Myself Ranjita. I am working as assistant teacher in Sri Basaveshwara Higher Primary School. Today we are very happy because our children done very nicely, experiments and explanation also very good. First I thank our headmistress Rupashri ma'am to given good supports and guidance. Thank you sir. Thank you. ಬನ್ನಿ ಹಂಗೆ ಸ್ವಲ್ಪ ತೋರಿಸಿ ಎಷ್ಟು ಮಾಡಲ್ಸ್ಗಳಿವೆ. So here our children they done 15 models are there. So we worked before 1 month before only we prepared these all the experiments and models. Our children are, so this is a globe. So globe, this is center of our science expo, and also that is aquatic world. Our children and we also made this model. My name is Vinita and I am studying in 6th standard A section. My topic is Information and Communication Technology. ICT means technology that supports activity involving information. Thank you. This is computer network. This is Anta Towers 3 also. These two also tower station. This one is communication tower. ಇವೆಲ್ಲ ನೀವೇ ಮಾಡಿದ್ದಾ? Yes. ಇದನ್ನ ಮಾಡೋದಕ್ಕೆ ಎಷ್ಟು ದಿನದಿಂದ ಪ್ರಿಪೇರ್ ಮಾಡಿದ್ರಿ? 5 days. 5 ದಿನದಲ್ಲಿ ಇವೆಲ್ಲ ಮಾಡಿದ್ರಿ. ಒಬ್ಬನೇ ಮಾಡಿದ್ರಾ ಅಥವಾ ಫ್ರೆಂಡ್ಸಾ ಅಥವಾ ನಿಮ್ಗೆ ಯಾರಾದರೂ ಅಪ್ಪ ಅಮ್ಮ ಎಲ್ಲ ಮಾಡಿದ್ರು? ಓಕೆ, ಥ್ಯಾಂಕ್ ಯು. Namaste, my name is Shilpa. I am studying grade 7th standard A section. My topic is means of communication. Communication is a process of information and understanding from one person to another person. Types of communication in olden days, new generation. Examples: television, mobile, radio, satellite and fax, newspaper and social media, email. Thank you. Good morning. My name is Vanilla. I am studying in 7th A. My topic is generation of computer. Generation of computer change in technology is being used. First generation of computer 1940 to 1956 vacuum tube based. Second generation of computer 1956 to 1963 transistor based. Third generation of computer 1956 to 1963 integrated circuit based. Fourth generation of computer 1971 to present. Microprocessor chip based. Thank you. ಇದು ಕಂಪ್ಯೂಟರ್ ಬಗ್ಗೆನಾ? 1 GB ಅಂದರೆ ಎಷ್ಟು MB? 1000. ಕರೆಕ್ಟಾಗಿ ಹೇಳಿದ್ರಿ. 1000. ಗುಡ್, ಥ್ಯಾಂಕ್ ಯು. Namaste, my name is Pratik. I am studying in 7th standard C section. Now about to explain how email work. Emails is a message that sent received using computers. Send, expedition, email, service process, destination, ads, updating from INS service. Seller's email service process send. Thank you. Welcome to Expo. My name is Vishnu. I am studying in 7th standard C section. My topic is input device. Input devices is a computer. It will send the messages. This is a mouse. This is a web camera. This is a light pen and joystick and keyboards. These are the main parts of the computer in input devices. Myself Banushree.
I am computer teacher working in SBHPS. I mean Shri Basaveshwara Higher Primary School. ನಾನು ಈ ವರ್ಷನೇ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ಇವರೆಲ್ಲ ನಿಮ್ಮ ಸ್ಟೂಡೆಂಟಾ? ಯಸ್. ಓಕೆ. ಕಲಿಸ್ತಾ ಹೋಗಿ ಇದೇನಿದೇನು? ದಿಸ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಹೌ ಸ್ಯಾಟಲೈಟ್ ವರ್ಕ್ಸ್ ಅಂದರೆ ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ. ದಿಸ್ ಈಸ್ ಕಮ್ಯುನಿಕೇಷನ್, ಮೀನ್ಸ್ ಆಫ್ ಕಮ್ಯುನಿಕೇಷನ್ ಫ್ರಮ್ ಓಲ್ಡರ್ ಜನರೇಷನ್ ಟು ಟಿಲ್ ನೌ. ಹೌ ದ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಚೇಂಜ್ ಅಕಾರ್ಡಿಂಗ್ ಟು ದ ಟೈಮ್ ಚೇಂಜಸ್. This is generation of computer. First generation, second, third, fourth, fifth is still existing. That's why we didn't put that. Next, this is model of computer. Monitor, keyboard, mouse, CPU. Wait, balgai. Okay, balgai. Okay. This is how email works. This is to monitor. This is CPU boxes. Receiver and sender. That is flow chart. Step by step process in computer. ಇದನ್ನು ಮೇಲಿಡು. ಚೆನ್ನಾಗಿ ಮಾತಾಡ್ತಿರಲ್ಲ ಮೇಡಮ್? ಮಾತಾಡಿ. ಅಷ್ಟು ಬರಲ್ಲ ಸರ್, ಫಸ್ಟ್ ಟೈಮ್. ದಿಸ್ ಈಸ್ ಸ್ಯಾಟಲೈಟ್ ಕಮ್ಯುನಿಕೇಷನ್. ಹೌ ದ ಇಂಟರ್ನೆಟ್ ವರ್ಕ್ಸ್. ಫ್ರಮ್ ಸ್ಯಾಟಲೈಟ್ ಟು ವಿ ಗೆಟ್ ಹೌ ಸಿಗ್ನಲ್ಸ್ ಹೇಗೆ ತೊಗೊತೀವಿ ಸನ್ನಿಂದ, ಆಮೇಲೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ದಿಸ್ ಈಸ್ ಇನ್ಪುಟ್ ಡಿವೈಸಸ್ ಆಫ್ ಕಂಪ್ಯೂಟರ್. Web camera, joystick, pen, light pen, keyboard, mouse. Input devices of computer. This is output devices. Speaker, printer, projector, and headphones. This is a computer used in various fields like traffic signal, shops, online shopping, ATM, bank, school, colleges, etc. etc. ATM is also one type of automatic computer. ಹೇಗೆ ಕಂಪ್ಯೂಟರ್ ATM ವರ್ಕ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕಂಪ್ಯೂಟರ್ ಪಾರ್ಟ್ಸ್. ಪ್ರಿಂಟರ್, ಜಾಯ್ಸ್ಟಿಕ್, ಲೈಟ್ ಪೆನ್, CPU, ಕೀಬೋರ್ಡ್, ಮಾನಿಟರ್, ಮೌಸ್, ಪ್ರೊಜೆಕ್ಟರ್, ವೆಬ್ ಕ್ಯಾಮ್ರಾ, etc. This is topology. Topology means how ಒಂದು ಸಿಸ್ಟಮು ಹೇಗೆ ಒಂದರಿಂದ ಒಂದು ಕನೆಕ್ಟೆಡ್ ಆಗಿ ವರ್ಕ್ ಆಗುತ್ತೆ ಅನ್ನೋದು. ಅದಕ್ಕೆ ಬೇರೆ ಬೇರೆ ರಿಂಗ್ ಟೋಪೋಲಜಿ, ಮೆಶ್ ಟೋಪೋಲಜಿ, ಟ್ರೀ ಟೋಪೋಲಜಿ. ದಿಸ್ ಈಸ್ ಹಬ್, ಸ್ಟಾರ್ ಟೋಪೋಲಜಿ. ಥ್ಯಾಂಕ್ ಯು. Namaste. Welcome to our History of Chandrayana room. We made 3 models of Chandrayana 1, Chandrayana 2 and Chandrayana 3. Then our students will continue about this topic. Thank you. Namaste. My name is Prince Kumar. I am studying in 6th standard A section. This is Chandrayana 1. Chandrayana 1, India's first mission to moon, was launched the spacecraft using PSLV XL rocket successfully on October 22nd, 2008 from Satish Dhawan Space Center at Sriharikota, Andhra Pradesh. And the spacecraft was orbiting around the moon at a height of 100 kilometer. And the spacecraft was orbiting around the moon at a height of 100 kilometer from the lunar surface for chemical, mineralogical and photogeologic mapping of the moon. And after the successful completion of all the major missions, the orbit has been raised to 200 kilometer from the lunar surface during May 2009. And the satellite made more than 3,400 orbits around the moon, and mission was concluded when the satellite made more than 3,400 orbits around the moon, and the mission was concluded when the communication with the spacecraft was lost on August 29, 2009. On 14th November, the moon impact probe separated from Chandrayana orbiter and struck South Pole in controlled manner. The probe hit near crater Shackleton. The location was impact named Jawahar Point. Failed after almost a year. The orbiter started expiring several technologies including failure of star tractor and poor thermal fielding. Chandrayana 1 stopped communication. Chandrayana 1 also
discovered water ice in North Polar region. It also defeated aluminium and silicon on lunar surface. Thank you. Namaste, my name is Meghana. I am studying 6th standard. This is Chandrayana 2. Chandrayana 2 is the second lunar exploration mission developed by the ISRO after Chandrayana 1. It consisted as a lunar orbiter and formally included the Vikrama lander. Consistently lunar orbiter and formally included the Vikrama lander and Pragna rover, all are which were developed in India. The primary objectives of the Chandrayana 2 lander were to illustrate the ability to soft land and the operate the robotic rover on the lunar surface, where Chandrayana 2 crash landed as 3 color point. Chandrayana 2 mission failed due to a software glitch. Communication between the lander and mission control station on Earth was lost after Vikrama reached and 2.1 km above the moon surface. Chandrayana Pragna destroyed along with Vikram when the lander crash landed on the moon. Thank you. Namaste, my name is Mallikarjun. I am studying in 7th standard. The layer of the atmosphere. Earth atmosphere is the layer, and each layer of atmosphere it has specific traits. The layer of the atmosphere is divided into 5 layers of atmosphere: troposphere, stratosphere, mesosphere, thermosphere, exosphere. The troposphere is the lowest part of the atmosphere. That part we live in. It contains of our most weather, clouds, rain and snow. The actual change of the temperature depending on the height varies from day to day depending on the weather. The stratosphere is located above the troposphere and below the mesosphere. This layer is the 35 cm thick. The stratosphere is ozone layer. Ozone molecules above high energy ultraviolet light from the sun transform it into a heat. The mesosphere is the third layer of the atmosphere. The mesosphere is the coldest layer above 130 degree below, where most meteorites, space rocks, metal burn up before they hit the ground. The thermosphere, this layer is found above the mesosphere from 80 to 400 km. The radio waves that are transmitted to the earth are reflected by this layer. An aurora, that natural light that visible in the night and only appears in lower polar region. The satellite occurs in the ionosphere, lies in the thermosphere. Ionosphere is constrict electrically charged particles known as ions. The atmosphere of the earth ionized by cosmic and solar radiation. Exosphere is the outermost layer of the atmosphere zone. Molecules, atoms escape into a space empty as the exosphere. Namaste, welcome to our Sushti. I am Soumya from 7th. Our topic is anemometer. Anemometer is an instrument used to measure the speed of the wind, which is a common weather station instrument. Wind speed plays an important role in the formation of storms. A cyclone warning and cyclone areas can be detected. It is also used in the weather station to check the speed of the wind. The anemometer is rounding. The formula is 2 pi r. Thank you. Namaste, my name is Shashank. I studying. Namaste, my name is Shashank. I studying in 7th standard. I explain about structure of atom. Atom is a Greek word which means indivisible. Atom are the building block for the matter. Atom is the smallest unit of matter. It contains positively charged center termed as nucleus. Negatively charged electron are revolving around the nucleus. It constitutes positively charged particles called a proton, negatively charged electron, uncharged particles neutron. The attraction between the proton and electron holds the structure of atom. Proton invented by Rutherford, electron invented by J.J. Thomson, neutron invented by James Chadwick. Namaste, my name is Muthraj. I am studying in 7th standard. I am going to explain about the human heart. The heart is a muscular organ that is situated in the front of the chest. It pumps blood all throughout the body. This process is called circulation. The heart has 4 chambers. The 2 upper chambers are called artery and the 2 lower chambers are called ventricles. The portion between the chambers helps to avoid mixing of our blood rich in oxygen with the blood rich in carbon dioxide. The artery and ventricles contract and relax in turn of producing the automatic heartbeat. The right side of the heart receives deoxygenated blood and sends into the lungs. The right atrium contracts and receives deoxygenated blood from the body through the veins called superior and inferior vena cava. These are the largest veins in our body.
The left side of the heart receives blood from the lungs and sends into the left atrium. The left atrium contracts and blood passes to the left ventricles. Once the left ventricle is full, it contracts and pushes the blood back out to the body. The heart beats around 1 lakh times a day. The left region and right region of the heart is separated by a wall of muscle called septum. The biggest artery in the heart is aorta. Thank you. Namaste. Welcome to Shrishti. Myself Prajwal from 7th standard. Myself Daniel from 7th standard. Our topic is Bernoulli's principle in aeroplane. The Bernoulli's principle states that high-speed winds are accompanied by a low-pressure region. So let us perform an experiment to understand this principle. Here he had taken 2 balloons of equal size is tied to a stick. Now when we blow air in this space between the 2 balloons, it moves towards each other. This happens when we blow air in this space, air pressure reduces between the 2 balloons. As the air pressure outside around is high, the air starts moving from high pressure to low pressure and it pushes the balloon towards each other. Paper stripe experiment. When we blow over the paper stripe, the stripe is lifted up. This happens if blowing over paper reduces the air pressure above the strip upwards. This principle is used in wings of aeroplane. Thank you. Namaste, my name is Abhay Surya. I am studying in 7th standard in B section. Today I am going to explain about drip irrigation. Drip irrigation is a technique of supplying water by making use of narrow tubes which water delivered directly to the base of the plant. In drip irrigation, water is supplied drop by drop to the roots of the crops. Thank you. Namaste, my name is Loknath. I am studying in 5th standard B section SBHPS. Today I am explaining about phases of moon. The moon is a natural satellite of the earth, means the moon revolves around the earth on a regular path. We have a slightly different view of the moon each night. The moon looks with the 8 moon phases of shapes: new moon, waxing crescent, first quarter, waxing gibbons, full moon, waning gibbons, third quarter, waning crescent, new moon. We cannot see the moon when it is a new moon, waxing crescent. In the northern hemisphere, we see the waxing crescent face as a thin crescent of light in the right. First quarter, we see the first quarter face as a thin waxing gibbons. In the north, waxing gibbons. The waxing gibbons phase is a between a half moon and full moon. Waxing means it is getting bigger. Full moon, we can see the moon completely during illuminated. Waning gibbons. Waning gibbons. The waning gibbons phase is a between a full moon and half moon. Waxing means it is getting smaller. Third quarter, we see the third quarter phase is opposite illuminated in the first quarter. Waning crescent. In the northern hemisphere, we see the waning crescent of light in the smaller. Thank you. Namaste. Phases of ಇದನ್ನು ತೋರಿಸ್ಬೇಕಾಗಿತ್ತು, ಇವಾಗ ಸ್ವಲ್ಪ ತೋರಿಸು. New moon, waxing crescent, first quarter, waning gibbons, full moon, waxing gibbons, full moon, half moon. ಇದೆರಡು ಹಾಫ್ ಮೂನ್, ಇದರಲ್ಲಿ ಇದು ಹಾಫ್ ಮೂನ್, ಇದು ಫುಲ್ ಮೂನ್, ವ್ಯಾನಿಂಗ್ ಕ್ರೆಸೆಂಟ್. ಥ್ಯಾಂಕ್ ಯು. Namaste. Welcome to Shrishti. Myself Tasmai. I am studying in 5th standard B section in SPHPS Shri Basaveshwara Higher Primary School. Myself Darshan Rao. I am studying in 5th standard B section SPHPS Shri Basaveshwara Higher Primary School. Our topic is conductor and insulator. Conductor, the material which allow the electricity to flow through them easily. The flow of electrons in a conductor is known as electric current. Example, metal, the human body. The graphics are the good conductors of electricity. Insulator, the materials that do not allow electricity to flow through them easily. Example, rubber, wood and eraser. Thank you. Namaste.
My name is Nehake. I am studying in 7th standard A section. My name is Janviji. I am studying in 7th standard A section. Our topic is Integrated Farming System, in short form IFS. The Integrated Farming Systems takes account of innovation in farming for maximum production through the optimal use of local resources, effectively recycling waste, productive purposes, community-led local systems for water conservation, organic farming and developing activities such as fishery, poultry, glass house farming, etc. Organic manure is used to maintain environmental health and to develop activities such as poultry, fishery, farming. To develop activities such as organic manure help to maintain environmental health and to reduce pollution, and it is also used to maintain soil health since green manure and compost manure are used. Thank you. Thank you. Namaste. My name is Soumya. I am studying in 6th standard. My name is Kirtan. I am studying in 5th standard. Our topic is sea breeze and land breeze. During the day, the land gets heated faster than the water. The air over the land becomes hotter and rises up. The cooler air from the sea rushes in towards the land to take its place. This is called as sea breeze. At night, the water cools down more slowly than the land. The warm air rises from the sea, so the cool air from the land moves towards the sea. This is called land breeze. The mode of transfer of heat is called convection. Thank you. Namaste. Good morning. Sir, next time. My name is Ajay Kumar. I am studying in 7th B section. Today I will going to explain about water pollution. Water pollution is the contamination of the water sources by substances which can be unusable for drinking, cooking, cleaning, swimming and other activities. We can see most of the water polluted by factories. Factories use water and they will use and leave out the waste polluted water is called waste polluted water into the river. Aquatic animals is died. This water polluted by dirty water from factory. Thank you. Namaste. My name is Usman. I am studying in 7th standard A section. My topic is hydraulic lift. Namaste. My name is Vedant. I am studying in 7th standard A section. Our topic is hydraulic lift. The hydraulic lift is an elevator which is operated by field process generated by a suitable liquid. It is used to raise automobiles in service station and garage. In hydraulic lift, two pistons are separated by the space filled with liquid. Thank you. Namaste. My name is Srinidhi. I am studying in 3rd standard B section. My topic is different components of food. Carbohydrate, protein, vitamin, fat. Carbohydrate are energy giving food. Protein are body building food. Thank you. Thank you. Namaste, myself Savita. I am working as PHPS assistant teacher. Welcome to all our Srishti Expo. Welcome our science room. Our children are exhibited many of the activities. They are prepared lot of exhibitions, are making the models. The models are very interesting, and also they are working very hard work, and they are preparing so many of the models. See, this is the model of speed winds and low pressures, and then this one is drip irrigation, and also this one water pollution and water walls, the body parts, and then the faces of moons,
And then these boys are making hydraulic lift. And also this one is food components and conductor, insulators. And also this one is a windmill. Then this is the model of light travels in starting line. And also then air resistance. And then this one is integrated farming system. So these girls are making the land breeze and sea breeze. And this one is the model of sense organs. And this one is human heart. How to human heart works, and he explained very interesting and very depthly and explained the heart system of human body. And this is the model of structure of atom. And this one is anemometer making by Soumya. And then another one interesting model, layers of atmosphere. These models are prepared by the children, and they are very interestingly doing these models, and they are very exciting to make these models. We are all prepared these models nearly 15 days. Take more 15 days to near, and we all very thankful to making these models for children and also staff. Thank you. Namaste. My name is Dimple Stage. I am studying in 4th standard. My topic is photosynthesis, the process by which green plants and certain other organisms transform light energy into chemical energy. Using the photosynthesis, plants well. In this process, plant will prepare the own food. In this process, plant will using the sunlight, water, carbon dioxide, liberate. Release the oxygen for us. We cannot live without oxygen. So grow more trees and plants. Save our future. Thank you. Hello, Namaste. Welcome to, I am J. Karthiyayani. I am an assistant teacher of SPHPS. Welcome to Social Expo. Our children are made many models. Highlands without food, pollution, park, railway station, national leaders, national emblems, and types of houses, dams, millets, types of millets, physical features of India, hospitals, post office, Indian Army Force, and apartments, pyramids, and Alain Darwaza. Thank you. Namaste, welcome to our expo. My name is Gagana Keja. I am studying in 6th standard A section. My topic is island. Island or landform. A group of islands are called archipelago. The largest archipelago is in Indonesia. Very small islands are called islets. The two main groups of islands in India are Andaman and Nicobar Island and Lakshadweep Island. A land surrounding by the water on 4 sides. My name is Nishan. I am studying 4th standard. My topic is pollution. There are 3 types of pollution: water pollution, air pollution, and land pollution. Water pollution. Water pollution is caused when water bodies such as rivers, lake, ocean, groundwater get into or so polluted. When water gets polluted, it affects all the life forms that directly or indirectly depend on this source. Air pollution. Air pollution is caused by solid and liquid particles contain gases are suspended in the air. These particles and gases can come from car, factories, dust, volcanoes, and wildfires. Land pollution. Land pollution is caused due to various human activities and also because of natural factories. Some of the reasons of land pollution
The first experiment was on 16th April 1850. My name is Chandra Kumar. Actually, I am studying in 6th day section. This is Indian Army Force. Indian Army Force are military force of the Republic of consist of three services. One, Indian Army. Second, Indian Navy. Third, Indian Air Force. Air Admiral. Thank you. I am studying in the standard B section. The topic is hospital. Hospital is a very important place. There are doctors and nurses in the hospital. The sick people go to hospital for the treatment. Doctor witness them and give them medicine. The sleepers pick up treatment. Thank you. ತೋರಿಸೋದು ಏನದು? ಇದು ಯಾರು ಮಾಡಿರೋದು? ಏನರಲ್ಲಿ ಮಾಡಿದೆ? ಎಷ್ಟು ದಿನ ತಗೊಂಡೆ ಮಾಡೋದಕ್ಕೆ? 2 days 3 daysಲ್ಲಿ ಮಾಡ್ದಾ? ಗುಡ್. ಥ್ಯಾಂಕ್ ಯು. ಹಾಂ ಎಲ್ಲ ಮಾತಾಡಿ ಎನ್ನಿ. ಅವ್ರದ್ದು ಮಾಡಲಿಲ್ಲ ಪಾಪ. ಇವ್ರದ್ದು ನಿಮ್ಮ ಪರಿಚಯ. My name is Sukanya. This is the assistant teachers of Sri Basveshwara IM Primary School. This is the max. This is the lines of symmetry, means of mode media, factors trees, comprehension and decimals, types of angles. This is the types of lines. Line space. This is a pictography. This is the Roman numbers. This is the ice cream stick pattern. This is a division model. ಓಕೆ, ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. This is a triangle. It is made up of 3 sides and 3 angles, and I am going to explain about angle sum property. Angle sum property states that the sum of all 3 interior angles of a triangle are equal to 180 degree. The sum of angles of a quadrilateral, its angle is 360 degree, and a triangle can be created by a quadrilateral from corner to corner. Since a triangle is necessary of a quadrilateral, its angle measure should be as well of 360 degrees 180 degree. Thank you. My name is Atal. I am studying in 5th standard B section SPHPS. Today I am explaining about angles. There are 6 types of angles. Acute angle, right angle, obtuse angle, straight angle, reflex angle and complete angle. Acute angle, the angle which measure less than 90 degree. You can see here also. This is the acute angle. The angle which measure exact 90 degree, such angle is known as right angle. You can see here. This is the right angle. The angle which measure more than 90 degree, less than 180 degree, such angle is known as obtuse angle. This is the obtuse angle. The angle which measure exact 180 degree, such angle is known as straight angle. This is the obtuse angle. The angle which measure, this is the right angle. This is the straight angle. The angle which measure more than 180 degree, less than 360 degree, such angle is known as reflex angle. This is the reflex angle. The angle which measure exact 360 degree, such angle is known as complete angle. This is the complete angle. Thank you. Namaste. My name is Tejas. I am studying in 6th standard B section. My topic is pedography. Pedography is the collection of data through picture. Here, one bicycle equal to 10 bicycles. In village A, there are 3 into 10 bicycles equal to 30 bicycles. In village B, there are 4 into 10 bicycles equal to 40 bicycles. In village C, there are 1 into 10 bicycles equal to 10 bicycles. In village D, there are 2 into 10 bicycles equal to 20 bicycles. Thank you.
Namaste. My name is Sunil. I am studying in 6th B. My topic is Roman numbers. Roman numerals are numeral system that originated in ancient Rome. Roman numerals use 7 letters to represent different numbers. There are I, V, X, L, C, D, M. The value of X is 10. The value of L is 50. The value of C. Electrolysis process by which electric current is passed through a chemical substance to effect a chemical change. During electrolysis, positively charged ions move to the negative electrode, negative charged ions move to the positive electrode, then negatively charged ions receive electrons and positive charged use electrons. Both the products of the dissociation get collected at the electrodes. It is used for electroplating, extraction of metal from its source, and power plants. Water electrolysis is mainly used for pure hydrogen and oxygen gases. My name is Nagratna. I am working as assistant teacher in this school from 14 years. Welcome to our demonstrative class. This is electrolysis of water, and this is graphite conduct electricity. Here, convection of air. Prime number game. Here our children have arranged the riddles to ask for the parents and children. Sound. Ogattugalu. Here in this microscope we can see the onion cell. Thank you for making. Thank you for your ಇನ್ನೊಂದ್ಸಲ. Thank you for your 1, 2, 3. Thank you for your ಸ್ವಲ್ಪ ಇನ್ನೂ ಸೌಂಡ್ ಬೇಕು. 1, 2, 3. Thank you for your ಸೂಪರ್.